ನಮಸ್ಕಾರ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರಿಗೆ. ಇಂದು ದೇವರ ದರ್ಶನಕ್ಕಾಗಿ ಪಾದಯಾತ್ರೆ ಮಾಡಬಹುದೇ ಎನ್ನುವ ಕುರಿತು ಕೆಲವೊಂದಿಷ್ಟು ಮಾಹಿತಿ. ನಾವು ಭಾರತೀಯರು ಭಕ್ತಿ ಪರಂಪರೆಯಲ್ಲಿ ನಂಬಿಕೆಯುಳ್ಳವರು. ದೇವರ ದರ್ಶನಕ್ಕಾಗಿ ಎಷ್ಟು ದೂರ ಬೇಕಾದರೂ ಪಾದಯಾತ್ರೆಯನ್ನು ಮಾಡುತ್ತೇವೆ. ಎಷ್ಟು ದೇಹವನ್ನಾದರೂ ದಂಡಿಸುವ ಮೂಲಕ ಅಪಾರವಾದ ಶ್ರದ್ಧಾಭಕ್ತಿಯಿಂದ ನಂಬಿಕೆಗಳನ್ನು ವ್ಯಕ್ತಪಡಿಸುತ್ತೇವೆ. ವಾಸ್ತವದಲ್ಲಿ ಆ ಪರಮಾತ್ಮ ಭಗವಂತ ಶಿವನು ಪರಮಧಾಮ ನಿವಾಸಿ. ಅವನು ಸೂರ್ಯ ಚಂದ್ರ ಆಕಾಶದಾಚೆ ಇರುವ ಬ್ರಹ್ಮಲೋಕ ನಿವಾಸಿಯಾಗಿದ್ದಾನೆ. ಈ ಲೋಕವನ್ನು ತಲುಪಲು ನಾವು ಮನಸ್ಸು ಬುದ್ಧಿಯ ಯಾತ್ರೆಯನ್ನು ಮಾಡಬೇಕಾಗುತ್ತದೆ. ಈ ಯಾತ್ರೆಗೆ ಸ್ಥೂಲವಾದ ಪಾದಯಾತ್ರೆಯನ್ನು ಮಾಡುವ ಅವಶ್ಯಕತೆ ಇರುವುದಿಲ್ಲ. ಶುದ್ಧವಾದ ಮನಸ್ಸು ಬುದ್ಧಿಯಿಂದ ಶಿವನನ್ನು ನೆನಪು ಮಾಡಬೇಕು. ಇದೇ ಸತ್ಯವಾದ ಯಾತ್ರೆಯಾಗಿದೆ. ಏಕೆಂದರೆ ಈ ಬ್ರಹ್ಮಲೋಕದಿಂದಲೇ ನಾವೆಲ್ಲರೂ ಈ ಭೂಮಿಗೆ ಪಾತ್ರ ಮಾಡಲು ಬಂದಿದ್ದೇವೆ. ಮತ್ತೆ ಆ ಮನೆಗೆ ಮರಳಿ ಎಂದಾದರೂ ನಾವು ಆ ಮನೆಗೆ ಹೋಗಲೇಬೇಕು. ಹಾಗಾಗಿ ಈ ಯಾತ್ರೆಯ ಸ್ಮರಣಾರ್ಥವಾಗಿ ಭಕ್ತಿಯಲ್ಲಿ ನಾವು ಭಾರತೀಯರು ಪಾದಯಾತ್ರೆಯನ್ನು ಶ್ರದ್ಧಾಭಕ್ತಿಯಿಂದ ಮಾಡುತ್ತೇವೆ. ಆದರೆ ಪರಮಾತ್ಮನನ್ನು ಪಡೆಯಲು ಪಾದಯಾತ್ರೆಯ ಅವಶ್ಯಕತೆ ಇರುವುದಿಲ್ಲ. ಬದಲಾಗಿ ಆ ಪರಮಾತ್ಮನನ್ನು ಯಥಾರ್ಥವಾಗಿ ಅರ್ಥೈಸಿಕೊಂಡು ಅವನನ್ನು ಮನಸ್ಸು ಬುದ್ಧಿಯ ಮೂಲಕ ನೆನಪು ಮಾಡುವುದರಿಂದ ಭಗವಂತನ ದರ್ಶನ ಸಾಧ್ಯವಾಗುತ್ತದೆ. ಸ್ನೇಹಿತರೆ, ಅಮೃತ ನುಡಿ. ಸ್ನಾನ ಮಾಡುವಾಗ ಪರಮಾತ್ಮನನ್ನು ನೆನಪು ಮಾಡಿದರೆ ಅದು ತೀರ್ಥ ಸ್ನಾನ ಆಗುತ್ತದೆ. ಭೋಜನ ತಯಾರಿಸುವಾಗ ಪರಮಾತ್ಮನನ್ನು ನೆನಪು ಮಾಡಿದರೆ ಅದು ಪ್ರಸಾದ ಆಗುತ್ತದೆ. ನಡೆಯುತ್ತಾ ತಿರುಗಾಡುತ್ತಾ ಪರಮಾತ್ಮನ ನಾಮಸ್ಮರಣೆ ಮಾಡಿದರೆ ಅದು ತೀರ್ಥಯಾತ್ರೆಯಾಗುತ್ತದೆ. ಧನ್ಯವಾದಗಳು ಸ್ನೇಹಿತರೆ.